ಆದ್ರೆ ದಣ್ಯರ ಹೇಳ್ಬೇಕಂದ್ರ ನನಗೊಂದು ಸ್ವಲ್ಪ ಮಾನ್ಯ ಮೂಲದಿ ಆಗಿತ್ತು. ಆ ಮೂಲದಿ ಕೆಂಬೈಗೆ ಹೋಗಿದ್ದೆ. ಕೆಂಬೈಗೆ ಹೋದ್ರೆ ನಾವು ಡಾಕ್ಟರ್ ಹೇಳ್ದ, ಇಲ್ಲಿ ಮೂಲದಿ ಆರಾಮಾಗಲ್ಲಪ್ಪ, ನೀವು ಬಿಜಾಪುರಕ್ಕೆ ಹೋಗಂದ್ರು. ಆ ಬಿಜಾರಕ್ಕೆ ಹೋದಿನ್ರಿ, ಅಲ್ಲಿ ನಮ್ಮ 3 ಜಟ್ಟಪ್ಪನ ಹಳೆ ಗಣಪತಿ ಅಂತ ಭಾರಿ ಡಾಕ್ಟರ್ ಅದನ್ರಿ. ಅವ ನನಗೇನ್ ಮಾಡಿದ, ಒಂದು ದ್ರಾಕ್ಷಿ ಹಣ್ಣಿನ ಬಾಟ್ಲಿ ಬರ್ದು ಕೊಟ್ಟಾನ್ರಿ, ದಾರು ಬಾಟ್ಲಿ. ಒಂದಿನದ ಒಂದು ಅಜ್ವಾನ್ ಸಿಗರೇಟ್ ಬರ್ದು ಕೊಟ್ಟಾನ್ರಿ. ಇವು 3 ದಿನ ತಗೋರಪ್ಪ, 3 ದಿನದಾಗ ನೀವು ಮೂಲದಿ ಕಲಾಸ ಆಗ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳ್ದೆ ಮಾಡ್ಲಕತ್ತೀನಿ ದಣ್ಯಾರ, ಹೋಗಾನ ನಿಮ್ಮ ಮನ್ಯಾಗ ನಾನು ಅನ್ನ ರೊಟ್ಟಿ ಉಂಡವ, ನಿಮ್ಮಿದ್ರ ದಾರು ಸಿಗರೇಟ್ ಸೇರ್ತಿದ್ದೆ ಅಂತ ದಣ್ಯಾರ. ಓಹೋ, ಈಗೇನು? ಹಂಗೆ ನೋಡ್ರಿ. ನನ್ನ ಮಗ ಬದ್ಮಾಸ್, ನನ್ನ ಮಗ ನನ್ನ ಮಗ ಜಾಟ ಸೋಳೆ ಮಗ. ಜಮೀನ್ದಾರಿಗೆ ನಮಸ್ಕಾರ. ಗಣ್ಯರ ಬಂದ್ರೋಡ್ರಿ, ನಿಮ್ ಸಾಲ ಕೊಡ್ಬೇಕಾದ್ರು. ಇವ್ರು ಬಾಳ ದಿನಕ್ಕೆ ಬಂದಾರ್ರಿ. ಇವ್ರಿಗೆ ಕೂಡ ಹಂಗಾದ್ರು ಮನ್ಗಂಡ್ ಜಬರ್ದಸ್ತ್ ಕೊಡ್ದ ಸಾಲ ಉಸು ಮಾಡ್ರಿ ಮಂಗೆ ನಮ್ಮ ಮಕ್ಕಳಿಗೆ. ಲೇ ಸತ್ಯ, 1 ಲಕ್ಷ ಹಣ ಒಯ್ದು 5-6 ವರ್ಷ ಆದರೂ ಹಣ ಮರಳಿ ಬರಲಿಲ್ಲ. ಕೇಳಲು ಬಂದರೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವೇನೋ ಬಡವ ಭಿಕಾರಿ. ಹಾಗಂತ ತಮ್ಮ ಮುಂದೆ ಹೇಳಿದವ್ರು ಯಾರು ಸಾವುಕಾರಿ? ಗುಮಾಸ್ತರೇ, ಇವರಾಡಿದ ಮಾತು ಸುಳ್ಳು ಅಥವಾ ನಿಜವೋ? ಕರೆಕ್ಟ್ ನಮ್ಗೆ ಈಗ ಅದ್ರಕ್ಕೆ ಹಾಕ್ಬಿಟ್ರು ಅವ್ರು. ಅಲ್ರಿ ದಣ್ಯಾರ, ಮಪ್ನಿಸದಾಗ ಹೋಗಿ ಇವ್ರಿಗೆ ಕೊಡ್ಬೇಡ್ರಿ ಅಂತ ಈಗಿದ್ರೆ ಸಾಲ ಕೊಟ್ಬಿಟ್ರಿ. ಈಗಿದ್ರು ನಾನು ಮನೆಗೆ ಹೋದ್ರೆ ಸಿಕ್ಕಂಪಟ್ಟೆ ಮಾತಾಡ್ತಾರ್ರಿ ಮಂಗೆ ನನ್ನ ಮಕ್ಕಳು. ಅಲ್ರಿ, ಇವ್ರದೆಲ್ಲ ಬಡ್ಡಿ ಲೆಕ್ಕ ಪತ್ರ ಮಾಡಿ ಇವ್ರ ಹೆಸರಲ್ಲೇ ಇದ್ದದ್ದು ಹೊಲ ಮನೆ ಬರ್ಕೊಂಡು ಬಿಡ್ರಿ. ಆ ಕಡೆ ಹೋಗ್ರಿ ಮಂಗೆ ನಮ್ಮ. ಲೇ ಗುಂಡ, ಅಂತೂ ನಿನಗ ಏನು ಬಂತು ಒದಿಗೆ ಅಂತ ಮಾಡ್ರಿ ಏನ್ರಿ ನಾನು? ಲೇ ಅವೇಕಿ, ಅದು ನನಗೆ ಬೇಕಾಗಿಲ್ಲ. ಮೊದಲು ಸಾಲ ವಸೂಲಿ ಆಗಬೇಕು, ಆಮೇಲೆ ಮಗನ ನಿನ್ನ ಲೆಕ್ಕದ ವಿಚಾರ. ಯಾರ್ರಿ ಬ್ಯಾಡ್ರಿ ಎಲ್ಲ ಕೈ ಹೋಗಿ ಸಿಕ್ಕಾಪಟ್ಟೆ ಈ ಮಂಗೇನ್ ಸುಳ್ಳೆ ಮಕ್ಕಳಿಗೆ ಸಾಲ ಕೊಟ್ಬಿಟ್ರಿ. ಈಗಿದ್ದು ನನ್ನ ಮ್ಯಾಲ ಕಣ್ಣು ಕೆಂಪು ಮಾಡಿ ಬೈಲಕೈತ್ರಿ. ಮನುಷ್ಯರಿದ್ರೆ ಮತ್ತೇನ್ರಿ ಅನ್ಬೇಕು ನಿಮ್ಗ? ಮುಚ್ಚು ಬಾಯಿ ಮುಟ. ಆಯ್ತು ತೋರಿ, ಮುಚ್ಕೋತೀನಿ. ಲೇ ಸಿದ್ಧ, ಇನ್ನು 1 ವಾರದ ಒಳಗಡೆ ನಮ್ಮ ಬಾಕಿ ಚೊಕ್ಕಾಗಬೇಕು. ಆಗದಿದ್ದರೆ ನಮ್ಮೂರ ಚೌಡೈನ ಕಂಬಕ್ಕೆ ಕಟ್ಟಿ ನಿಮಗೆ ಶಿಕ್ಷೆ ಕೊಡಬೇಕಾಗುತ್ತೆ. ಎಚ್ಚರ. ಸಾಲ ಕೊಟ್ಟ ಮಾತ್ರಕ್ಕೆ ಮನ ಬಂದಂತೆ ಮಾತಾಡಬೇಡ ವಾದಿರಾಜ್. ಸಾಲ ಕೊಟ್ಟ ಸಾಹುಕಾರ ಸಾಮೋಪಾಯದಿಂದ ಮಾತನಾಡಿದರೆ ಒಳ್ಳೆಯದು ಎಂಬುದು ನನ್ನ ಭಾವನೆ. ನಿನಗೆ ಕರುಣೆ ಮಮಕಾರ ಎಂಬ ಬುದ್ಧಿಯೇ ಇಲ್ಲವೇ? ಹೆಚ್ಚಿಗೆ ಉಚ್ಚರಿಸಿದರೆ ಹಲ್ಲು ಕಿತ್ತು ಕೈಗೆ ಕೊಡಬೇಕಾಗುವುದು. ಎಚ್ಚರಿಕೆ. ಹಾವಿನ ಹಲ್ಲು ಕಿತ್ತು ಹೋಗೋ. ಬಡವರೆಂದು ನಿಮಗೆ ಬುದ್ಧಿ ಇದ್ದರೆ ಈ ಊರಲ್ಲಿ ಜಮೀನ್ದಾರ್ ಎಂದು ಕೈಬೀರಿ ಹಾಕ್ತಿರಲಿಲ್ಲ. ನಮ್ಮ ಎದರ ಜೊತೆ ನಿಂತು ಮಾತನಾಡಟ್ಟು ಸೊಕ್ಕಿನನು ಮಗನೇ. ವಾದಿರಾಜ್, ಭೂಮಿ ತಾನೇ ಇಷ್ಟು ಬೇಜಾರಾಗಿರುವಾಗ ನನಗೆ ಎಲ್ಲಿಂದ ಸಿಗಬೇಕು ಅನ್ನ? ಆ ತಾಯಿ ಕೊಟ್ಟರೆ ಸಿಗಬೇಕು ಒಟ್ಟಿಗೆ ಅನ್ನ. ಹಸಿದು ಹೊಟ್ಟೆಗೆ ಅನ್ನ ಸಿಗದಿರುವ ಈಗಿನ ಕಾಲದಲ್ಲಿ ಕಾಲಿಂದ ಚಿಮ್ಮಿ ಹಣ ವಸೂಲಿ ಮಾಡುವುದೇ
ಬಡಬಡಿಕಾರಿ ಲೇ ಗುಂಡ ಲೇ ರಂಗ ಕಟ್ಟಿ ಹಾಕಲಿ ಈ ಮಕ್ಕಳನ್ನು. ಕಟ್ಟಿ ಹಾಕ್ತಿರ್ರಿ ಅವನ್ನ. ಲೇ ರಂಗ ತಾರಲೆ ಆ ಚಡ್ಡಿನ. ನೋಡ್ರಪ್ಪ ಚಾಟಿ ಯಾಕ ಇವ್ರು ಸಾಲ ತಗೊಂಡು ಬಾಯಿ ಬಂದಾಗ ಬಾಯಿ ಬಿಡಕತ್ತಾರಿ. ಸ್ವಲ್ಪ ಸಾಲ ಒತ್ತಿಗೆ ಆದವರಿಗೂ ಹೊಡ್ರಿ. ಲೇ ಬಡಬಡಿಕಾರಿಗಳೇ, ಕೊಟ್ಟ ಸಾಲ ಕಟ್ಟಿರೆಂದು ಕೇಳಿದರೆ ನಾಲಿಗೆ ಹರಿಬಿಟ್ಟಿ ಮಾತನಾಡುತ್ತಿರುವೆನೋ ಕೆಟ್ಟ ನನ್ನ ಮಕ್ಕಳೇ. ಕೊಟ್ಟ ಸಾಲ ಶ್ರೀಮಂತರ ಶಕ್ತಿಯಿಂದ ಕೇಳಿದರೆ ಮನವಲ್ಲಂಗೆ ಮಾತನಾಡುತ್ತಿರುವೆನೋ ಬಿಕಾರಿ ನನ್ನ ಮಕ್ಕಳೇ. ಅಥವಾ ನಿಮ್ಮ ತಕ್ಕ ಫಲವನ್ನು ಲೇ ಗುಂಡ ರಂಗ, ಅಣ್ಣ ನಿನ್ನ ಅತ್ಯಾಚಾರ ಅತಿಯಾಗೋ ಹತ್ತಿತ್ತು. ಪಾಪನ ಕೂಡ ತುಂಬಿ ಹೊರ ಸೋಸುತ್ತಿತ್ತು. ನಿನ್ನ ಸಿರಿತನ ಸೊಕ್ಕಿನಿಂದ ಕಡು ಬಡವರ ಮೇಲೆ ಕೈ ಮಾಡಿದರೆ ಮರಳಿ ಬರುವುದೇ ನಿನ್ನ ಸಾಲ. ಹೀಗೆ ಬರೆದು ಬರೆದು ಚಿತ್ರ ಹಿಂಸೆ ಕೊಡು ಕಿತ್ತ ಬಂದೂಕಿನ ಗುಂಡನ್ನು ಹಾರಿಸಿದರೆ ಒಳ್ಳೇದು. ಕರೆಕ್ಟ್ ಐತ್ರಿ ಅಪ್ಪ. ಹೊಡೆದು ಕೈ